ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದಲ್ಲಿರುವ ನಂಜನಗೂಡು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕಚೇರಿಯಲ್ಲಿ ನೂತನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾಗಿ ಕೆಎಸ್ ಭವ್ಯಶ್ರೀ ಅಧಿಕಾರ ಸ್ವೀಕರಿಸಿದ್ದಾರೆ. ಈ ಹಿಂದೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕವಿತಾ ಎಂಬುವವರು ವರ್ಗಾವಣೆಯಾದ ಹಿನ್ನೆಲೆಯಲ್ಲಿ ತೆರವಾಗಿದ್ದ ಹುದ್ದೆಗೆ ನೂತನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾಗಿ ಕೆಎಸ್ ಭವ್ಯ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ತಾಲೂಕಿನ ಅಂಗನವಾಡಿ ಕೇಂದ್ರಗಳಿಗೆ ಎಲ್ಲ ರೀತಿಯ ಮೂಲಸೌಕರ್ಯಗಳನ್ನು ಕಲ್ಪಿಸಿಕೊಡಲು ಕ್ರಮ ಕೈಗೊಳ್ಳುತ್ತೇನೆ. ಮಕ್ಕಳಿಗೆ ಮತ್ತು ಗರ್ಭಿಣಿ ಬಾಣಂತಿಯರಿಗೆ ಪೌಷ್ಟಿಕ ಆಹಾರವನ್ನು ಸಮರ್ಪಕವಾಗಿ ನೀಡಲು ಗಮನ ಹರಿಸುತ್ತೇನೆ. ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯಗಳನ್ನು ಮಕ್ಕಳಿಗೆ ಮತ್ತು ಗರ್ಭಿಣಿ ಬಾಣಂತಿಯರಿಗೆ ತಲುಪಿಸಲಾಗುವುದು ಎಂದರು. ಇನ್ನು ಬಾಲ್ಯ ವಿವಾಹದ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಶಾಲಾ ಪೂರ್ವ ಶಿಕ್ಷಣ ಹಾಗೆ ಪೂರಕ ಪೌಷ್ಟಿಕ ಆಹಾರ ಇದ್ರ ಬಗ್ಗೆ ಗಮನ ಹರಿಸ್ತೀವಿ. ಹಾಗೆ ಗರ್ಭಿಣಿ ಬಾಣಂತಿಯರು ಅವರ ಪೌಷ್ಟಿಕಾಂಶ ಅವರ ನ್ಯೂಟ್ರಿಟಿವ್ ಇದ್ರ ಬಗ್ಗೆ ನಾವು ಬಹಳ ಇಂಪಾರ್ಟೆನ್ಸ್ ಕೊಡ್ತೀವಿ. ಸೊ ಅದನ್ನೆಲ್ಲ ನಾವು ಇಂಪ್ರೂವ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಇದನ್ನು ಮಾಡ್ತಾ ಇರೋದು. ಅದನ್ನು ಅಚೀವ್ ಮಾಡಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. ಹಾಗೆ ಮಕ್ಕಳಲ್ಲೂ ಅಷ್ಟೇ ಇವಾಗ ನಮ್ಮಲ್ಲಿ ಅದಕ್ಕೋಸ್ಕರನೇ ಹಲವಾರು ಸ್ಕೀಮ್ಸ್ಗಳು ಬಂದಿದೆ. ಪೋಷಣ ಅಭಿಯಾನ ಅಂತ ಮುಖ್ಯ. ಅದರಲ್ಲಿ ಏನಂದರೆ ಅನಿಮಿಯಾ ಇರಬಹುದು ಅಥವಾ ಮಾಲ್ನ್ಯೂಟ್ರಿಷನ್ ಇರ್ಬೋದು, ಅದನ್ನೆಲ್ಲ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಆ ಯೋಜನೆಗಳನ್ನೆಲ್ಲ ತಂದಿದ್ದಾರೆ. ಆ ಯೋಜನೆಗಳೆಲ್ಲ ಒಂದು ಅರ್ಥ ಕಾಣಬೇಕು ಅಂದರೆ ನಾವು 100% ಎಫರ್ಟ್ಸ್ ಹಾಕಿ ಏನು ಈ ಮಾಲ್ನ್ಯೂಟ್ರಿಷನಲ್ಲಿ ಇದೆಯೋ ಅದನ್ನು ನಾವು ನಮ್ಮ ತಾಲೂಕಿಂದ ಕಡಿಮೆ ಎಷ್ಟಿದೆಯೋ ಆದಷ್ಟು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಹಾಗೆ ಪ್ರೀಸ್ಕೂಲ್ ಆ್ಯಕ್ಟಿವಿಟೀಸ್ನ ಇಂಪ್ರೂವ್ ಮಾಡಬೇಕು. ಬೇಸಿಕ್ ಫೆಸಿಲಿಟೀಸ್ ಇರ್ಬೋದು, ನಮ್ಮ ಅಂಗನವಾಡಿ ಕಟ್ಟಡಗಳ ಬೇಸಿಕ್ ಫೆಸಿಲಿಟೀಸು ಇದನ್ನೆಲ್ಲ ಇಂಪ್ರೂವ್ ಮಾಡೋಣ ಅನ್ನೋ ಉದ್ದೇಶ ಅಂತೂ ಖಂಡಿತವಾಗ್ಲೂ ಇದೆ. ನೋಡೋಣ, ಅದನ್ನು ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು 100% ಎಫರ್ಟ್ ಹಾಕಿ 100% ಕೊಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.